ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅ ನ್ಯೂ ವಿಡಿಯೋ. ಸೊ ನೀವು ಜಿಯೋ ಸಿಮ್ ಯೂಸ್ ಮಾಡ್ತಾ ಇದ್ದಾರೆ ಒಂದು ವಿಡಿಯೋದಾಗ ಕಡತಕ್ಕೆ ಸ್ಕಿಪ್ ಮಾಡಿದಾಗ ನೋಡಿ. ಏಕೆಂದರೆ ಜಿಯೋ ಸಿಮ್ ಯೂಸ್ ಮಾಡೋದ್ರ ಮೂಲಕ ನಿಮಗೆ ಅರ್ನಿಂಗ್ ಅನ್ನೋದು ಮಾಡ್ಕೋಬಹುದು ಕ್ರಿಪ್ಟೋ ಮೂಲಕ. ಹೌದು ಗೈಸ್, ಜಿಯೋದವರು ಒಂದು ಹೊಸ ಪ್ಲಾಟ್ಫಾರ್ಮ್ನ ಬಿಟ್ಟಿದ್ದಾರೆ. ಇದ್ರ ಮೂಲಕ ನೀವು ಕ್ರಿಪ್ಟೋನ ಅರ್ನಿಂಗ್ ಮಾಡ್ಕೋದು. ಅದು ಜಿಯೋದ ಟೋಕನ್ಸ್ ಕೊಡ್ತಾ ಇದ್ದಾರೆ. ಸೊ ಯಾವ್ದಾದ್ರು ಅಪ್ಲಿಕೇಶನ್ ಎಲ್ಲ ಕೂಡ ಒಂದು ವಿಡಿಯೋ ತಿಳಿಸ್ಕೊಡ್ತೀನಿ. ಸೊ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡೋದು ಮಾಡಿ. ಸೊ ಬನ್ನಿ ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋಣ. ಓಕೆ ಗೈಸ್, ಫಸ್ಟ್ಲಿ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಆಗುತ್ತೆ. ಅಪ್ಲಿಕೇಶನ್ ಹೆಸರನ್ನು ತಿಳಿಸ್ಕೊಡ್ತೀನಿ. ಸೊ ನೀವು ಈ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಎಂಡ್ ಮಾಡೋಕೆ ಹೋಗ್ಬಿಡಿ. ಏಕೆಂತಂದರೆ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ತಾರೆ ನಿಮ್ಗೆ ಅರ್ನಿಂಗ್ ಆಗಲ್ಲ. ಅದ್ರ ಮೂಲಕ ನಿಮಗೆ ಏನೇನು ಮಾಡಬೇಕು ಅರ್ನಿಂಗ್ಗೋಸ್ಕರ ಎಲ್ಲ ಕೂಡ ಒಂದು ವಿಡಿಯೋ ತಿಳಿಸ್ಕೊಡ್ತಾರೆ. ಅದಕ್ಕೋಸ್ಕರ ವಿಡಿಯೋನ ಕಡೆ ತನಕ ನೋಡಿ. ಸೊ ಈಗ ಒಂದು ಅಪ್ಲಿಕೇಶನ್ ಓಪನ್ ಮಾಡ್ಕೊತೀನಿ. ಅಪ್ಲಿಕೇಶನ್ ಹೆಸರು ಬಂದು ಜಿಯೋ ಸ್ಪೇರ್ ಅಂತ. ಇದು ಒಂಥರ ಬ್ರೌಸರ್ ಥರ ಕೆಲಸ ಮಾಡುತ್ತೆ. ಸೊ ಈಗ ನೆಕ್ಸ್ಟ್ ನಾವು ಕ್ಲಿಕ್ ಮಾಡ್ಕೊಂಡು ಬನ್ನಿ. ಇಲ್ಲಿ ಅದಾದ ನಂತರ ಇಲ್ಲಿ ರಿಮೈಂಡ್ ಮಿ ಲೇಟರ್ ಆದ್ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಇಲ್ಲ ಸೆಟ್ ಆಸ್ ಡಿಫಾಲ್ಟ್ ಬ್ರೌಸರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇದನ್ನು ಇಲ್ಲಿ ಸ್ಕಿಪ್ ಮಾಡ್ಕೊಂಬಿಡ್ತೀನಿ ಇದನ್ನು. ಸೊ ನೋಟಿಫಿಕೇಶನ್ ಪರ್ಮಿಷನ್ ಎಲ್ಲ ಕೊಡ್ಕೊತೀನಿ. ಸೊ ಅದಾದ ನಂತರ ನಿಮಗೆ ಪ್ರೊಫೈಲ್ ಆಪ್ಷನ್ ಕಾಣಿಸಿದ್ರೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದಾದ ನಂತರ ಇಲ್ಲಿ ಸೈನ್ ಇನ್ ಕಾಣಿಸಿದ್ರೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮ್ಮ ನಿಕ್ ನೇಮ್ನ ಮೊಬೈಲ್ ನಂಬರ್ನ ಹಾಕ್ಬೇಕಾಗುತ್ತೆ. ಓಕೆನಾ? ಸೊ ನಿಕ್ ನೇಮ್ ಇಲ್ಲಿ ಹಾಕಿ. ಸೊ ಇಲ್ಲಿ ಮೊಬೈಲ್ ನಂಬರ್ ಹಾಕ್ಬಿಟ್ಟು ಗೆಟ್ OTP ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈಗ OTP ಅನ್ನೋದು ಬಂದಿದೆ. ಈಗ ಎಂಟ್ರಿ ಮಾಡ್ತೀನಿ OTPನ. ಸೊ ಸೈನ್ ಇನ್ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಸೊ ನೋಡಿದ್ರಲ್ಲ, ಈಗ ಸೈನ್ ಇನ್ ಅನ್ನೋದು ಕಂಪ್ಲೀಟ್ ಆಗಿದೆ. ಈಗ ಬ್ಯಾಕ್ ಬಂದ್ಬಿಡಿ. ಓಕೆನಾ? ಸೊ ಇಲ್ಲಿ ಲೆಟ್ ಗೆಟ್ ಯು ಸ್ಟಾರ್ಟೆಡ್ ಅಂತ ಕಾಣಿಸಿದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಗೈಸ್ ಇಲ್ಲಿ ನೋಡ್ಬೋದು, ಇಲ್ಲಿ ಸೈನ್ ಇನ್ ಟು ಅರ್ನ್ ಅಂತ ಇದೆ. ಇಂಟ್ರೊಡ್ಯೂಸಿಂಗ್ ಜಿಯೋ ಕಾಯಿನ್. ಓಕೆನಾ? ಇಲ್ಲಿ ಸೈನ್ ಇನ್ ಟು ಅರ್ನ್ ಅಂತ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದಾದ ನಂತರ ನೋಡೋದು ಇಲ್ಲಿ ವ್ಯಾಲೆಟ್ ಬ್ಯಾಲೆನ್ಸ್ ಇಲ್ಲಿದೆ. ಫೋರ್ಕಾಸ್ಟಿಂಗ್ ಅರ್ನಿಂಗ್ಸ್ ಅಂದರೆ ನಿಮ್ಮ ಒಂದು ಅರ್ನಿಂಗ್ಸ್ ಇಲ್ಲಿದೆ. ಓಕೆನಾ? ಸೊ ನೀವು ಇದನ್ನು ಅರ್ನಿಂಗ್ ಹೆಂಗೆ ಮಾಡೋದು ಅಂತಂದರೆ ಜಸ್ಟ್ ಏನಿಲ್ಲ, ನೀವು ಜಿಯೋ ಅವರು ಬಿಟ್ಟಿರೋಂಥ ಅಪ್ಲಿಕೇಶನ್ ಎಕ್ಸಾಂಪಲ್ ಅಂದರೆ ಜಿಯೋ ಸಿನಿಮಾ, ಜಿಯೋ TV ಎಲ್ಲ ಇದೆಯಲ್ಲ, ಆ ಒಂದು ಅಪ್ಲಿಕೇಶನ್ಸ್ಗಳು ಯೂಸ್ ಮಾಡಿದ್ರೆ ಸಾಕು, ನಿಮಗೆ ಬಂದ್ಬಿಟ್ಟು ಅರ್ನಿಂಗ್ ಅನ್ನೋದು ಆಗ್ತಾ ಇರುತ್ತೆ. ಬಟ್ ಆ ಒಂದು ಅಪ್ಲಿಕೇಶನ್ ಯೂಸ್ ಮಾಡ್ತಾ ಹೋಗುತ್ತೆ, ಅದು ನಿಮ್ಮ ಒಂದು ಜಿಯೋ ಸಿಮ್ ನಂಬರ್ನಲ್ಲೇ ಇರಬೇಕು. ಅಂದರೆ ಈ ಒಂದು ಲಾಗಿನ್ ಆಗಿ ಕೊಟ್ಟಿರ್ತಾರ ನಂಬರ್, ಅದೇ ಲಾಗಿನ್ ಆಗಿ ಕೊಟ್ಟಿರೋ ನಂಬರೇ ಇಲ್ಲೂ ಕೂಡ ಇರಬೇಕು. ಓಕೆನಾ? ಸೊ ಅದು ಹಂಗಿದ್ರೆ ಮಾತ್ರ ನಿಮಗೆ ಅರ್ನಿಂಗ್ ಅನ್ನೋದು ಆಗೋದು. ಓಕೆನಾ? ಸೊ ಅಷ್ಟಾಯ್ತು ಇವತ್ತು ವಿಡಿಯೋ. ನಿಮಗೆ ವಿಡಿಯೋ ಸೆಲೆಕ್ಟ್ ಮಾಡಿ ಇದೇ ಥರ ನ್ಯೂಸ್ಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬರಬೇಡಿ. ಇನ್ಸ್ಟಾಗ್ರಾಮ್ ವಿಡಿಯೋದಲ್ಲಿ